ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗಿಸುತ್ತಿದ್ದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಡಾಕ್ಟರ್ ಎಚ್ ಗಣಪತಿಯಪ್ಪ ರೈತ ಸಂಘ ಎಲ್ಲರ ಒಪ್ಪಿಗೆ ಪಡೆದು ರಾಜ್ಯ ರೈತ ಸಂಘದ ಜೊತೆ ವಿಲೀನವಾಗಿದೆ ಎಂದ ರಮೇಶ್ ಕೆಳದಿ. ದಿನೇಶ್ ಶಿರವಾಳ ರಾಜೀನಾಮೆ ಅಂಗೀಕಾರ ಆಗಿಲ್ಲ, ಅವರೇ ನಮ್ಮ ಜಿಲ್ಲಾಧ್ಯಕ್ಷರು. ಹೊಯ್ಸಳ ಗಣಪತಿಯಪ್ಪ ಸಂಘದ ಪದಾಧಿಕಾರಿಗಳನ್ನು ಸಂಪರ್ಕಿಸದೆ ವೈಯಕ್ತಿಕ ತೀರ್ಮಾನ ತೆಗೆದುಕೊಂಡದ್ದು ಬೇಸರ ತರಿಸಿದೆ ಎಂದ ಡಾಕ್ಟರ್ ರಾಮಚಂದ್ರಪ್ಪ. ಸುಮಾರು 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಗ ಜಲಪಾತ ಸಮಗ್ರ ಅಭಿವೃದ್ಧಿ ಮಾಹಿತಿ ನೀಡಿದ ಶಾಸಕರು. ಈಗ ಸುದ್ದಿಯ ವಿವರ. ಡಾಕ್ಟರ್ ಎಚ್ ಗಣಪತಿಯಪ್ಪ ರೈತ ಸಂಘ ರಾಜ್ಯ ರೈತ ಸಂಘ ಚೂನಪ್ಪ ಪೂಜಾರಿ ಬಣದ ಜೊತೆ ಐಕ್ಯವಾಗಿದೆ. ಈ ಬಣಕ್ಕೆ ಸೇರಲು ಗಣಪತಿಯಪ್ಪ ಪುತ್ರ ಹೊಯ್ಸಳ ಗಣಪತಿಯಪ್ಪ ಮತ್ತು ಜಿಲ್ಲಾ ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳು ಒಪ್ಪಿ ಸಹಿ ಮಾಡಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿ ಬರಗಾಲ ಮತ್ತು ಮುಂತಾದ ನದಿಗಳಿಗೆ ಅಣೆಕಟ್ಟೆಗಳನ್ನ ನಿರ್ಮಾಣದ ಪರಿಣಾಮವಾಗಿ ಹಲವಾರು ಜನರು ಸಂತ್ರಸ್ತರಾದರು. ಆ ಸಂತ್ರಸ್ತರ ಹಾಗೂ ಮಲೆನಾಡಿನ ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿರುವ ಮತ್ತು ಬಗರುಕಂ ಸಾಗುವಳಿದಾರ ಒಕ್ಕಲಿಸುತ್ತಿರುವ ವಿರುದ್ಧ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನ ನಾವು ಮಲೆನಾಡು ರೈತ ಹೋರಾಟಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ಹೋರಾಟವನ್ನು ಕೊಡ್ತೇವೆ. ಆ ಹೋರಾಟದಲ್ಲಿ ವಿಚಾರಗಳನ್ನು ಹೊತ್ತು ನಾವು ಪ್ರಸ್ತಾಪ ಮಾಡಿದಾಗ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ, ಡಾಕ್ಟರ್ ಗಣಪತಪ್ಪ ಸ್ಥಾಪಿತ ಶಿವಮೊಗ್ಗ ಜಿಲ್ಲಾ ರೈತ ಸಂಘವನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಲಿ ಅಧ್ಯಕ್ಷರಾದಂತ ಚೂನಪ್ಪ ಪೂಜಾರಿ ಬಣದೊಂದಿಗೆ ವಿಲೀನ ಮಾಡಿದ್ದಾರೆ. ನಮ್ಮ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಹೊಯ್ಸಳ ಒಂದು ಪತ್ರಿಕಾಗೋಷ್ಠಿಯನ್ನು ಅವರು ಇತ್ತೀಚೆಗೆ ಸುಮಾರು 3-4 ವರ್ಷದಿಂದ ಮಾಡಿ ಈ ವಿಲೀನ ಪ್ರಕ್ರಿಯೆಗೆ ಬಹುಶಃ ಇದು ಒಮ್ಮತದ ತೀರ್ಮಾನ ಅಲ್ಲ. ಇಡೀ ಗಣಪತಪ್ಪ ಸ್ಥಾಪಿತ ಶಿವಮೊಗ್ಗ ಜಿಲ್ಲಾ ರೈತ ಸಂಘವು ಎಲ್ಲ ಸದಸ್ಯರು ಒಂದು ಒಮ್ಮತದ ನಿರ್ಧಾರದಿಂದ ಈ ನಿರ್ಧಾರವನ್ನ ಕೈಗೊಂಡಿದ್ದೀರಿ. ಇದು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂತ ದಿನೇಶ್ ಶಿರವಾಳ ಅವರು ಏಕಾಏಕಿ ಅವರು ತೆಗೆದುಕೊಂಡ ತೀರ್ಮಾನ ಅಲ್ಲ. ಈ ಉದ್ದೇಶ ಏನು? ಒಂದು ಪ್ರತಿಭಟನೆಯನ್ನ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದೀವಿ, ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಈ ಧರಣಿ ನಡೆಯುವ ಸಂದರ್ಭದಲ್ಲಿ ಸಾಗರ ಮಹಾಗಣಪತಿ ದೇವಸ್ಥಾನದಿಂದ ಒಂದು ಮೆರವಣಿಗೆ ಬರುತ್ತೆ ಪ್ರಥಮ ದಿನ. ನಂತರದಲ್ಲಿ ಸಾಗರ ಉಪವಿಭಾಗ ಕಚೇರಿಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಯುತ್ತದೆ. ನಮ್ಮ ಅಹವಾಲನ್ನು ಆಲಿಸಲು ಸಂಬಂಧಪಟ್ಟ ರಾಜಕಾರಣಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅಧಿಕಾರಿಗಳು ಯಾರೂ ಬರದೇ ಇದ್ದ ಕಾರಣ ಚಳುವಳಿ ಒಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಸಾಗರದಿಂದ ಲಿಂಗನಮಕ್ಕಿ ಅಣೆಕಟ್ಟೆಗೆ ಕೆಲವು ಪಾದಯಾತ್ರೆಯನ್ನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ಕಾರ್ಯಕ್ರಮ ನಡೆಸುವ ಸಂದರ್ಭದಲ್ಲಿ ಪಾದಯಾತ್ರೆಗೆ ಚಾಲನೆ ನೀಡುತ್ತದೆ. ಈ ತಾಲೂಕಿನ ಸಮಾಜವಾದಿ ಗುರಿಣರು BR ಜಯಂತ್ ಅವರು ಮತ್ತು ಶ್ರೀನಿವಾಸ್ ಅವರು ಚಾಲನೆ ಕೊಡ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹೊಯ್ಸಳ ಗಣಪತಿಯವರು ಸಹ ಸಂದರ್ಭದಲ್ಲಿ ಇರ್ತಾರೆ. ಸುಮಾರು ಪಾದಯಾತ್ರೆಯಲ್ಲಿ ಆರಂಭದಲ್ಲಿ ಜೋಗ ರಸ್ತೆಯ ಬಜಾಜ್ ಶೋರೂಮ್ ವರೆಗೂ ನಮ್ಮ ಹೊಯ್ಸಳ ಗಣಪತಿಯವರು ನಮ್ಮ ಜೊತೆ ನಡೀತಾರೆ. ನಂತರದಲ್ಲಿ ಏಕಾಏಕಿ ಅವರು ವಾಪಸ್ ಬರ್ತಾರೆ. ಕಾರಣ ಏನಂತ ನಮಗೆ ಗೊತ್ತಿರಲಿಲ್ಲ. ನಾವು ಆ ವಿಚಾರವನ್ನ ಗಂಭೀರವಾಗಿ ತಗೊಂಡಿಲ್ಲ. ಯಾಕಂದ್ರೆ ಮನೆ ಮನೆ ಏನಾದ್ರು ಅರ್ಜೆಂಟ್ ಕೆಲಸ ಇರ್ಬೋದು, ಹಾಗಾಗಿ ಹೋಗಿರ್ಬೋದು ಅಂತ ನಾವು ಭಾವಿಸಿ ನಾವು ಪಾದಯಾತ್ರೆಯನ್ನು ನಾವು ಮುಂದುವರಿಸ್ತೇವೆ. ನಂತರದಲ್ಲಿ ತಾಲೂಕದಲ್ಲಿ ಚಾಲನೆ ಸ್ಥಗಿತವಾಗುತ್ತದೆ ಅವತ್ತಿನ ದಿನ ರಾತ್ರಿ. ಈ ಸಂದರ್ಭದಲ್ಲಿ ಏಕಾಏಕಿ ಒಂದು ಆಡಿಯೋ ಬರುತ್ತೆ. ಒಂದು ವ್ಯತಿರಿಕ್ತವಾಗಿ ಒಂದು ಆಡಿಯೋವನ್ನ ನಮ್ಮ ಹೊಯ್ಸಳ ಗಣಪತಿಯವರು ವ್ಯಕ್ತಪಡಿಸ್ತಾರೆ. ಆ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಈ ಸಂಬಂಧಪಟ್ಟಾಗ ಇದನ್ನ ನಾವು ಗಂಭೀರವಾಗಿ ತಗೊಂಡಾಗ ಬಹುಶಃ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಬಗ್ಗೆ ವಿವರಣೆಯನ್ನ ಕೇಳಿದಾಗ ಅವರು ಉತ್ತರವನ್ನ ಕೊಟ್ಟಿರುವುದಿಲ್ಲ. ನಂತರದಲ್ಲಿ
ತಾಳಗುಪ್ಪದಿಂದ ಲಿಂಗನಮಟ್ಟಿಗೆ ಪಾದಯಾತ್ರೆ ಮುಂದುವರಿಯುತ್ತದೆ. ಮಾರನೇ ದಿವಸ ಮತ್ತೆ ಗೈರು ಹಾಜರಾಗ್ತಾರೆ ಹೊಯ್ಸಳ ಗಣಪತಪ್ಪನವರು. ಗೈರು ಹಾಜರಾಗಿ ಅಲ್ಲಿ ಮತ್ತೆ ಪುನಃ ಬೆಳಗ್ಗೆ ಎಸಿ ಕಚೇರಿಯಲ್ಲಿ ಹೋರಾಟ ಮುಂದುವರಿಯುತ್ತೆ. ಈ ಸಂದರ್ಭದಲ್ಲೂ ಸಹ ಅವರು ಅಲ್ಲಿ ಗೈರು ಹಾಜರಾಗ್ತಾರೆ. ಈ ಹೋರಾಟ ನಡೆಯುವ ಸಂದರ್ಭದಲ್ಲಿ ಸಂಘಟನೆಯ ಗಮನಕ್ಕೆ ತರದೆ ಯಾವ ಸದಸ್ಯರ ವಿಶ್ವಾಸವನ್ನ ಗಳಿಸದೆ ಏಕಾಏಕಿ ಇವರು ಸಾಗರ ರೈಲ್ವೆ ನಿಲ್ದಾಣದಲ್ಲಿ ಹಿಂದೆ ಹಾಕಿರುವ ಫಲಕ ಬಸ್ ನಿಲ್ದಾಣಕ್ಕೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ನಾಮಫಲಕವನ್ನ ಶಿಥಿಲಗೊಂಡಿರುತ್ತದೆ. ಇದನ್ನ ಮರುಸ್ಥಾಪಿಸಬೇಕಂತ ಹೇಳಿ ಒಂದು ವಿಡಿಯೋವನ್ನು ಮತ್ತೆ ಮಾಡ್ತಾರೆ. ನಮ್ಮ ಸಂಘಟನೆಯ ಅಧ್ಯಕ್ಷರು ಬರಲ್ಲ, ಸಂಘಟನೆ ಯಾವ ಪದಾಧಿಕಾರಿಗಳ ವಿಶ್ವಾಸವನ್ನು ತೆಗೆದುಕೊಳ್ಳದೆ ಏಕಾಏಕಿ ಇವರು ಮುಂಚೂಣಿ ಚಳವಳಿ ನಡೀತಾ ಇರುತ್ತೆ. ಆ ಚಳವಳಿ ಸಾಕಷ್ಟಿಲ್ಲ. ಏಕಾಏಕಿ ಇವರು ಈ ಒಂದು ಕಾರ್ಯಕ್ರಮವನ್ನ ಹೊಯ್ಸಳ ಗಣಪತಪ್ಪನವರು ಮಾಡ್ತಾರೆ. ನಂತರದಲ್ಲಿ 3 ದಿವಸ ನಂತರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಚಳವಳಿಯ ಪ್ರಯುಕ್ತ ಬೆಂಗಳೂರು ವಿಧಾನಸೌಧದ 313ನೇ ಕೊಠಡಿಯಲ್ಲಿ ಈ ಸಮಸ್ಯೆಯ ಬಗ್ಗೆ ರಾಜ್ಯದ ಹಿರಿಯ ಅಧಿಕಾರಿಗಳು ಒಳಗೊಂಡು ಒಂದು ಸಭೆಗೆ ಆಹ್ವಾನ ಮಾಡ್ತಾರೆ ಹೋರಾಟಗಾರರನ್ನ. ಈ ಸಭೆಯ ನೇತೃತ್ವವನ್ನ ಇಲ್ಲಿ ನಾನು ಮುಂದುವರಿಸಿಕೊಂಡು ನನ್ನ ಜವಾಬ್ದಾರಿಯನ್ನು ಬಿಟ್ಟು ಅವರು ಹೋಗ್ತಾರೆ. ಮಾರನೇ ದಿವಸ ನನ್ನ ನೇತೃತ್ವದಲ್ಲಿ ಮತ್ತು ಹಲವು ಕಾರ್ಯಕರ್ತರು ಸಭೆಯಲ್ಲಿ ನಾವು ನಡೆಸ್ತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ಹೊಯ್ಸಳ ಗಣಪತಪ್ಪನವರು ತಮ್ಮ ಸುಮಾರು 4 ಜನ ಆಪ್ತರೊಂದಿಗೆ ಅವರಲ್ಲಿ ಬರ್ತಾರೆ. ಆ ಆಪ್ತರಲ್ಲಿ ಒಬ್ರು ಡಾಕ್ಟರ್ ಗಣಪತಪ್ಪ ಸ್ಥಾಪಿಸಿದ ಇನ್ನೊಂದು ಬಣವನ್ನು ನಾವು ಸ್ಥಾಪಿಸ್ತೇವೆ ಅಂತ ಹೇಳಿ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಈ ಎಲ್ಲಾ ವಿಚಾರಗಳು ನಮ್ಮ ಜೊತೆ ಇಟ್ಕೊಂಡಂತ ಹೊಯ್ಸಳ ಗಣಪತಪ್ಪನವರು ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರ ಗಮನಕ್ಕೆ ವಿಶ್ವಾಸವನ್ನು ಸಂಘದ ಯಾವುದೇ ಸದಸ್ಯರ ವಿಶ್ವಾಸ ತೆಗೆದುಕೊಳ್ಳದೆ ಈ ರೀತಿ ನಡ್ಕೊಂಡ ರೀತಿ ಜಿಲ್ಲಾಧ್ಯಕ್ಷರಿಗೆ ಸ್ವಲ್ಪ ಬೇಜಾರಾಗಿದೆ. ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಇನ್ನಿತರ ಎಲ್ಲ ಕಾರ್ಯಕರ್ತರಿಗೆ ಸ್ವಲ್ಪ ಅವರ ನಡೆಯಿಂದ ಬೇಜಾರಾಗುತ್ತೆ. ನಂತರದಲ್ಲಿ ಅವರನ್ನ ನಾವು ಮೀಟಿಂಗ್ ದಿನಾಂಕ 8/10/2021 ಸಾಗರದ APMC ರೈತ ಭವನದಲ್ಲಿ ಈ ವಿಚಾರವಾಗಿ ಒಂದು ಸಭೆಯನ್ನು ಕೇಳ್ತೇವೆ. ಸ್ವತಃ ಹೊಯ್ಸಳ ಗಣಪತಪ್ಪನವರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಈ ಸಭೆಯಲ್ಲಿ ಒಂದು ಹಲವಾರು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ ನಾವು. ಈ ರೀತಿ ಯಾಕೆ ನಡೆದುಕೊಂಡ ವಿಚಾರವನ್ನ ಒಂದು ಸಮಂಜಸವಾದ ಉತ್ತರ ಕೊಟ್ಟು ಅವರು ಅದ್ರ ಬಗ್ಗೆ ಒಂದು ಕ್ಷಮೆ ಕೊಡ್ತಾರೆ. ಅದಲ್ಲಿಗೆ ಮುಗಿಯಿತು. ಮತ್ತೆ ಸಂಘಟನೆ ನಡೀತಾ ಇರುವ ಸಂದರ್ಭದಲ್ಲಿ ಮತ್ತೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಸಾಗರ ತಾಲೂಕಿನ 5 ರೈತ ಸಂಘದ ಅಧ್ಯಕ್ಷರನ್ನ ಒಂದುಗೂಡಿಸಬೇಕು ಅಂತ ಹೇಳಿ ಅವರು ಒಂದು ವಿಡಿಯೋ ಮಾಡ್ತಾರೆ. ಇದರ ಹಿನ್ನೆಲೆಯಲ್ಲಿ ಹಾಗಾದ್ರೆ ಅವರ ಅಭಿಪ್ರಾಯವನ್ನ ಆಹ್ವಾನವನ್ನ ನಮ್ಮ ಜಿಲ್ಲಾಧ್ಯಕ್ಷರು ಸ್ವಾಗತಿಸ್ತಾರೆ. ಹೊಯ್ಸಳ ಗಣಪತಪ್ಪನವರು ಇಡೀ ತಾಲೂಕಿನ ಎಲ್ಲಾ ರೈತ ಸಂಘದ ಅಧ್ಯಕ್ಷರನ್ನ ಒಂದುಗೂಡಿಸುವ ಪ್ರಕ್ರಿಯೆಗೆ ಜಿಲ್ಲಾಧ್ಯಕ್ಷರು ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಮತ್ತೆ ಅವರು ಮತ್ತೊಂದು ಸಭೆಯನ್ನ ಕರೀತಾರೆ. ಕರೆದ ಸಂದರ್ಭದಲ್ಲಿ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇಡೀ ತಾಲೂಕಿನ 5 ರೈತರ ಸಂಘದ ಅಧ್ಯಕ್ಷರು ಒಂದುಗೂಡಿಸಿ ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡುವ ಪ್ರಕ್ರಿಯೆಗೆ ನನ್ನ ಒಲವಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಯಾವ ಬಣದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಡಾಕ್ಟರ್ ಗಣಪತಪ್ಪ ಸ್ಥಾಪಿಸಿದ ರೈತ ಸಂಘವನ್ನ ಯಾವ ಬಣದೊಂದಿಗೆ ವಿಲೀನ ಮಾಡುವುದಕ್ಕೆ ಚರ್ಚೆ ಮಾಡ್ತೀವಿ. ಅದರಲ್ಲಿ ಸೂಕ್ತವಾದ ಕೆಲವು ಸಂಘಟನೆಯ ಹೆಸರುಗಳು ಬರ್ತವೆ. ಇತ್ತೀಚೆಗೆ ರಾಜ್ಯ ರೈತ ಸಂಘದ ಶಿವನಪ್ಪ ಪೂಜಾರಿ ಬಣವನ್ನು ನಾವು ವಿಲೀನ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದಾಗ ಸಹಮತ ವ್ಯಕ್ತಪಡಿಸ್ತಾರೆ. ಹೊಯ್ಸಳ ಗಣಪತಪ್ಪನವರ ಜೊತೆಗೆ ಇಡೀ ಸದಸ್ಯರು ಸಹಮತ ವ್ಯಕ್ತಪಡಿಸಿ ಸಂಘದ ರೆಜುಲೇಷನ್ ನಾವು ಬರ್ತೇವೆ. ಆ ರೆಜುಲೇಷನ್ಗೆ ಒಪ್ಪಿ ನಮ್ಮ ಹೊಯ್ಸಳ ಗಣಪತಪ್ಪನವರು ಸಹಿ ಮಾಡ್ತಾರೆ. ಈ ನಂತರದ ಬೆಳವಣಿಗೆ ಅವರು ಏಕಾಏಕಿ ಈ ಒಂದು ನಿರ್ಧಾರವನ್ನು ತಗೊಂಡು ಪುನಃ ವ್ಯಕ್ತಿತ್ವವಾಗಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ಮಾತನಾಡಿ, ಮೇನ್ ಉದ್ದೇಶ 2. ಒಂದು, ದಿನೇಶ್ ಶ್ರೀಗಳ ರಾಜೀನಾಮೆ ಕೊಟ್ಟಿದ್ದಾರೆ. 2ನೇದು, ಸಂಘಟನೆ ಗಣಪತಪ್ಪ ಸ್ಥಾಪಿತ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ವಿಲೀನ ಆಗಿಲ್ಲ. ಇದು ಅವರ ಮಾತು. ಅವರ ಮೊನ್ನೆ ಲಾಸ್ಟ್ ವೀಕಿನ ಒಂದು ಮೀಟಿಂಗ್ ಇದ್ರ ಪ್ರಕಾರ, ಪತ್ರಿಕೋಷ್ಠಿ ಪ್ರಕಾರ. ಸೊ ಇವು ಹೇಳಿದ್ಮೇಲೆ ಮುರಳಿ ಸಂತಸ್ತದ ಒಂದು ನಮ್ಮ ದೊಡ್ಡ ಹೋರಾಟವನ್ನೇ ಮಾಡಿದೀವಿ. ಆ ಹೋರಾಟದಲ್ಲಿ ಗಣಪತಪ್ಪ ಇವರು ನಮ್ಮ ಹೊಯ್ಸಳ ಗಣಪತಪ್ಪನವರು ಒಂದು 2 ಡೇಸ್ ಸ್ವಲ್ಪ ಚೆನ್ನಾಗೇ ಇದ್ರು. 3rd ಡೇಸ್ ಸ್ವಲ್ಪ ಯಾಕೋ ಅದು ಕುಂಠಿತಬೇಕಂತ ಬಂತು. 4th ಡೇಸ್ ನಮ್ದು ಯಾವಾಗ ನಾವು ಇದಕ್ಕೆ ಹೋದಿವಿ ಇಲ್ಲಿಗೆ ಪಾದಯಾತ್ರೆಗೆ, ಅಲ್ಲಿ ಇವ್ರು ಹೇಳ್ದಂಗೆ
ಒಂದ್ 2-3 ಕಿಲೋಮೀಟರ್ ಬಂದವರು ಹಿಂದೆ ಸರ್ಕೊಂಡ್ಬಿಟ್ರು. ಯಾಕೆ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ತಿಳ್ಕೊಂಡಿವಿ ಸ್ವಲ್ಪ ಏನೋ ಆರೋಗ್ಯ ಇದಾಗಿರ್ಬೋದು ಅಂತೇಳಿ. ಸ್ವಲ್ಪ ನಮ್ಗೆ ಅನುಮಾನಗಳಲ್ಲಿ ಬರ್ಲಿಕ್ಕೆ ಶುರುವಾಯ್ತು. ಆದ್ರೂ ಕೂಡ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಒಂದು ಇದ್ರೊಳಗೆ ಸಂಘಟನೆ ಇರ್ಬೋದು, ದೊಡ್ಡ ಪಕ್ಷ ಪಾರ್ಟಿ ಇರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ, ನಾವು ಮಾಡ್ಕೊಂಡು ನೋಡ್ಕೊಳ್ಳುವಂತ ಸುಮ್ಮನಾದೀವಿ. ಅದಾದ ನಂತರ ಮತ್ತೆ ಪುನಃ ನಮ್ಮ ಹೋರಾಟವನ್ನು ಮುಂದುವರಿಸಿದೀವಿ. ಈಗ ಹೇಳಿದಂಗೆ 5 ದಿವಸ ನಂತರ ಆದ ನಂತರ ಮತ್ತೆ AC ಕಚೇರಿ ಆಫೀಸ್ ಎದುರಿಗೆ ರೋಡ್ ಪಕ್ಕದಲ್ಲಿ ಮುಂದುವರಿಸಿದ್ದೀವಿ. ಆವಾಗ ಕೂಡ 1 ವಾರ 4-5 ದಿವಸ ಯಾರವ್ರು ಬರಲಿಲ್ಲ. ಸೊ ಅನಿವಾರ್ಯವಾಗಿ 1 ದಿವಸ ನಮಗೆ ಸರ್ಕಾರದ ಆಹ್ವಾನ ಬಂದಿತ್ತು. ದಿನೇಶ್ ಸಿರ್ವಾರ್ ಸರ್, ನಾನು ಇನ್ನೊಂದು 15-20 ಜನ ಸೇರ್ಬಿಟ್ಟು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತ ರಜೀಶ್ ಅವ್ರನ್ನ, ಶಾಲಿನಿ ರಜೀಶ್ ಅವ್ರನ್ನ ಭೇಟಿಯಲ್ಲಿ ಹೋಗಿದ್ದೀವಿ. ಹಾಗೆ ಮಧು ಬಂಗಾರಪ್ಪ ನಮ್ಮ ಉಸ್ತುವಾರಿ ಸಚಿವರು ಇದ್ರು, ಕರೆಸಿದ್ರು. ಅಲ್ಲೆಲ್ಲ ಸುಮಾರು ದೀರ್ಘವಾಗಿ 1-2-3 ಗಂಟೆ ಎಲ್ಲ ನಮ್ ಕಂಪ್ಲೀಟ್ ಎಲ್ಲ ಮುಗಿದ ಸಂತದ ಬಗ್ಗೆ ವಿಚಾರ ಎಲ್ಲ ನಡೀತು. ಅದಾಗಿ ಬಂದ ನಂತರ ಮತ್ತೆ ಯಾಕೋ ಸ್ವಲ್ಪ ಇವತ್ತು ನಮ್ಮ ಕಡೆ ನಮ್ಮ ಒಂದು ಮಾತುಕತೆ ಒಳಗಾಗ್ಲಿ ಮುಲಾಖಾತೆ ಒಳಗೆ ಇಲ್ಲೂ ಇದಾಗ್ಲಿಲ್ಲ. ಸ್ವಲ್ಪ ಯಾಕೆ ಹಿಂಗೆ ಆಗ್ತಾ ಇದೆ. ಸೊ ಅದೇ ಆ ಮೂಮೆಂಟ್ ಒಳಗೆ ಬಂದ ಮೇಲೆ ಪುನಃ ರಾಮ್ ಲೋಹೆ ಮನೋಹರ್ ಲೋಹೆ ಅವರ ಒಂದು ಬೋರ್ಡ್ ಹಾಳಾಗಿತ್ತು. ಆ ಬೋರ್ಡ್ ಅನ್ನ ಏಕಾಏಕಿಯಾಗಿ ನಮ್ಗೆ ಯಾರಿಗೂ ತಿಳಿಸಿದಾನೆ, ಇವರೇ ಹೋಗ್ಬಿಟ್ಟು ಯಾರು ಹೊಯ್ಸ ಗಣಪತಿಯಪ್ಪನ ಹೋಗ್ಬಿಟ್ಟು ಅದಕ್ಕೆಲ್ಲ ಬಣ್ಣ ಹಚ್ಚಿ ವ್ಯವಸ್ಥೆ ಮಾಡಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದಾದ ನಂತರ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ. ಅದು ಯಾವ್ದ್ರೊಳಗೆ ಏನೇನೋ ಏನು ಹೇಳ್ತಾ ನಮಗೆ ನೋಡಿ ಇದು ಮಾಡ್ಲಿಕ್ಕೆ ಆಗ್ತಿಲ್ಲ. ಆ ನೆಮ್ಮೆಯಾಗಿ ಯಾಕೆ ಹಿಂಗೆ ನಡೀತಿದೆ ನಮ್ಗೆ ಬಹಳ ಇದಾಯ್ತು. ಅದಾದ ನಂತರ ಆ ಬೋರ್ಡಿಗೆ ಅದನ್ನ ಫಿಕ್ಸ್ ಮಾಡ್ಬೇಕಾದ್ರೆ ಇವರು ಹೊಸನವರ ಹೋಗ್ಬಿಟ್ಟು ಹೊಸನವರದಲ್ಲಿ ನಮ್ಮ ಸ್ವಾಮಿಗಳನ್ನು ಭೇಟಿ ಮಾಡಿ, ಅದು ನಮ್ಗೆ ಗೊತ್ತಿಲ್ಲ. ನಮಗೆ ಕರೆ ನಾವು ಹೋಗ್ತಿದ್ದೀವಲ್ಲ, ಯಾಕೋ ಇವ್ರದ್ದು ಬೇರೆ ತರ ನಡೀತಾ ಇದೆ. ಸೊ ಹಾಗೆ ಆಗ್ತಾ ನೆಕ್ಸ್ಟ್ ನಮಗೆ ಅಧ್ಯಕ್ಷ ಸ್ವಲ್ಪ ಯಾಕೆ ಬೇಜಾರಾಯ್ತು. ಅಧ್ಯಕ್ಷ ನಂಗೆ ಫೋನ್ ಮಾಡಿದ್ರು, ಆದಷ್ಟು ಬೇಗ ಎಮರ್ಜೆನ್ಸಿ ಒಂದು ಮೀಟಿಂಗ್ ಮಾಡಿ ಅಂತ. ಆಯ್ತು ಅಂತೇಳಿ 8ನೇ ತಾರೀಕು 8-11-24 ಒಂದು ಮೀಟಿಂಗ್ ಮಾಡಿದ್ವಿ. ಎಲ್ಲರೂ ಕರೆಸಿದ್ವಿ. ಬಹಳ ಮಹತ್ವದ ಮೀಟಿಂಗ್, ಎಲ್ಲ ಬರ್ಬೇಕಂತೇಳಿ. ಸಾಮಾನ್ಯ ಒಂದು 45-50 ಜನ ಬಂದು 50-60 ಆಗಿತ್ತು ಬಂದಿದ್ರು. ಸೊ ಬಂದವಾಗ ಇವ್ರು ಬಹಳ ಬೇಜಾರಾಗ್ಬಿಟ್ಟು ರಾಜೀನಾಮೆ ಕೊಡ್ಲಿಲ್ಲ ಅಂತಲ್ಲ. ಸೊ ಆ ರಾಜೀನಾಮೆನ ಕೊಟ್ಟ ಮೇಲೆ ಯಾರೂ ಒಪ್ಪಲಿಲ್ಲ. ಪ್ರತಿಯೊಬ್ರು ಕೂಡ ನೀವು ರಾಜೀನಾಮೆ ಕೊಟ್ಟರೆ ನಾವಿಲ್ಲಿ 1 ಸೆಕೆಂಡ್ ಇರೋದಿಲ್ಲ. ಪ್ರತಿಯೊಬ್ರು ಕೂಡ ಒಬ್ಬ ಸಮೇತ ಆಯ್ತು ಕೂಡ ಅಂತ ಹೇಳಿಲ್ಲ. ಈ ಒಂದು ಹೊಯ್ಸ ಗಣಪತಿಯಪ್ಪನವ್ರ ಸಮೇತವಾಗಿ ಅಲ್ಲಿ ಬಂದು ಸರ್ ಬೇಡ 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 ಅಂತ ಬಹಳ ಒತ್ತಾಯ ಮಾಡಿದ್ರು. ಆಮೇಲೆ ನಾನು ಸಮಾಧಾನ ಮಾಡಿ, ಸರ್ ಇರ್ಲಿ ಒಂದು 3-4 ಡೇಸ್ ಸ್ವಲ್ಪ ನೀವು ಯೋಚನೆ ಮಾಡಿ ನಾವು ಇದು ಮಾಡ್ಕೊಳ್ಳುವ ಅಂತ ಅಲ್ಲಿಂದ ಬಿಟ್ವಿ, ಮುಗಿಸ್ಕೊಂಡು. ಅದಾದ ಮೇಲೆ ನಾನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ಪುನಃ ಈ ಕಡೆಯಿಂದ 2-3 ಹೋಗ್ಬಿಟ್ಟು, ಸರ್ ಯಾಕೆ ಏನು ನೀವಿಲ್ಲ ಅಂದ್ರೆ ನನ್ನ ನಟ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವಿಲ್ಲಿ ಪದ್ಯಗೋಷ್ಠಿ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಅವರೇ. ಯಾಕಂದ್ರೆ ನಮ್ಗೆ ಇಷ್ಟನ್ನ ಕಲಿಸಿದವರು ಸ್ವಲ್ಪ ಸಿಟ್ಟಿನ ಸ್ವಭಾವ. ಅವ್ರ ಮತ ಸಿಟ್ಟಿದ್ರು ಕೂಡ ನನ್ಗೆ ಅವ್ರ ಮೇಲೆ ಭಯ ಭಕ್ತಿ ಎರಡೂ ಇದೆ. ಯಾಕಂದ್ರೆ ಅವ್ರು ಇಲ್ದೇನೆ ಯಾವುದೂ ಕೆಲಸ ಆಗೋದಿಲ್ಲ. ನೀವಿಲ್ಲ ಅಂದ್ರೆ ನಾನು ಒಬ್ಬ ಅಂತ ಅಲ್ಲ, ನಮ್ಮ ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಸದಸ್ಯರುಗಳು, ಎಲ್ಲಾ ಮುಖಂಡರುಗಳನ್ನ ಯಾರೂ ಇರುವುದಿಲ್ಲ. ಯಾರು ನಮ್ಮ ಸಂಘಟನೆ ಬೇಡ ಏನು ಬೇಡ ಅಂತ ಮತ್ತೆ ಬಂದ್ವಿ. ಸೊ ಪುನಃ ಮತ್ತೆ 20ನೇ ತಾರೀಕಿಗೆ ಒಂದು ಇದನ್ನ ಮೀಟಿಂಗ್ ಕರೆದಿವಿ. ಇಲ್ಲಿ ಸಾಗರದ ನಮ್ಮ APMC ಹಾಲ್ನಲ್ಲಿ ಮೀಟಿಂಗ್ ಕರೆದಾಗ ಅಲ್ಲಿ ಆ ಮೀಟಿಂಗ್ ಒಳಗೆ ಹೊಯ್ಸ ಗಣಪತಿಯಪ್ಪ ನಂಗೆ ಎಮೋಸ ಹೇಳಿದ್ರು, ಸರ್ ಮೀಟಿಂಗ್ ಏನ್ ಕರ್ತೀರಿ ಅಂತ ಹೇಳಿ ಅವ್ರಿಗೆ ಹೇಳಿ ಅವರ ಸಮ್ಮುಖದಲ್ಲಿ. ಆವಾಗ ಯೋಗ ಏನಾಯ್ತದೆ, ಅದಕ್ಕೆ ಒಂದು 3 ಡೇಸ್ ಮೊದಲು ರಾಜ್ಯ ಕಮಿಟಿ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ. ಅಲ್ಲಿ ಚುನ್ನಪ್ಪ ಪೂಜಾರಿ ಬಂದಿದ್ರು, ಪಚ್ಚ ನಂಜಸ್ವಾಮಿ ಬಂದಿದ್ರು, ಆಮೇಲೆ ನಮ್ಮ ಮೇಲ್ಕಡೆ ಶಾಸಕರು ಬಂದಿದ್ರು, ದಶ ಪುಟ್ಟಣಿ ಅವರು. ಸೊ ಅವ್ರು ಏನ್ ಮಾಡಿದ್ರು, ಆ ಮೀಟಿಂಗಿಗೆ ನಮ್ಮ ಅಧ್ಯಕ್ಷ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಕಂಪ್ಲೀಟ್ ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಬಣಗಳನ್ನ ಒಂದೇ ವೇದಿಕೆ ಮೇಲೆ ಬರಬೇಕು ಅಂತ ಅವ್ರ ತೀರ್ಮಾನ ಆಯ್ತು. ಅದೇ ಮೂಮೆಂಟ್ ಅಲ್ಲಿ ಇವರು ಕೂಡ ಒಂದು ಪತ್ರಿಕೋಷ್ಠಿ ಕೊಟ್ಟಿದ್ರು, ಯಾರು ನಮ್ಮ ಹೊಯ್ಸಳ ಅವರು ಕೂಡ. ನಾವಿಲ್ಲಿ ಎಲ್ಲರನ್ನೂ ಸೇರಿಸ್ಬೇಕು, ಪ್ರತಿ ಬಣನ ಸೇರ್ಕೊಂಡು ಒಂದೇ ಬಣ ಆಗ್ಬೇಕು, ಒಗ್ಗಟ್ಟು ಆಗ್ತದೆ. ಆಮೇಲೆ ಇವರಿಗೆ ಯಾರಿಗೆ ಮೇಲ್ಕೋಟೆ ಶಾಸಕರಿಗೆ ಪುಟ್ಟಣ್ಣ ಅವರಿಗೆ ದರ್ಶನ ಪುಟ್ಟಣ್ಣ ಅವರಿಗೆ ಫೋನ್ ಮಾಡ್ತೀನಿ, ವೈಯಕ್ತಿಕವಾಗಿ ಫೋನ್ ಮಾಡ್ತೀನಿ, ಲೆಟರ್ ಬರ್ತೀನಿ, ಎಲ್ಲ ಒಟ್ಟಿಗೆ ಬರುವ ಅಂತ. ಅವ ನನಗೆ ಬಹಳ ಖುಷಿ ಆಯ್ತು. ಅದು ಹೇಳ್ತಲ್ಲ ತುಪ್ಪ ರೊಟ್ಟಿ ಬಿದ್ದಂಗೆ, ಅಧ್ಯಕ್ಷ ಹೇಳಿದ್ರು ಅದನ್ನೇ, ಇವ್ ಹೇಳಿದ್ರು ಅದನ್ನೇ, ಹಂಗ ಹೋಗ್ಕೊಂಡ್ಬಿಟ್ಟು ಆಯ್ತು ಅಂತ ಹೇಳಿ 20ನೇ ತಾರೀಕಿಗೆ ಮೀಟಿಂಗ್ ಇಟ್ಟಿವಿ. ಮೀಟಿಂಗ್ ಇಟ್ಟವಾಗ 20ನೇ ತಾರೀಕಿಗೆ ಬಂದವಾಗ ಅವರು ಇನ್ನೂ ನಮ್ಮ ಕಡೆಗೆ ಇದೆ ರೆಸಿಗ್ನೇಷನ್, ಯಾರ್ದು ಸಹಿ ಇಲ್ಲ, ಅಂಗೀಕಾರ ಆಗಿಲ್ಲ, ಏನೂ ಇಲ್ಲ, ಇದೆಯಲ್ಲ ಹಾಗೇನೆ ಇದೆ. ಒಂದು ಮೀಟಿಂಗ್ ಇಟ್ಟವಾಗ ಪ್ರತಿಯೊಬ್ಬರು ನಾವು ಕೇಳಿದವಾಗ ಎಲ್ಲರೂ 100%, ನಾಟ್ 99.9%, ಎಲ್ಲರೂ ಹೇಳಿದ್ರು ನೀವಿದ್ರೆ ಮಾತ್ರ ನೀವು ಅಧ್ಯಕ್ಷರಾಗ್ತೀರಾ, ನಾವು ಮುಂದುವರಿಯುವ, ಇಲ್ಲ ಬೇಡ. ಅದೇ ಸಮಯದಲ್ಲಿ ಸ್ವಲ್ಪ ಕೈ ಎತ್ತಲಿಕ್ಕೆ ಹೇಳ್ತೀವಿ, ಹೆಂಗೆ ಮುಂದುವರಿಬೇಕೇ ಬೇಡಬೇಕು, ಅದಕ್ಕೆ ಎಲ್ಲರೂ ಕೈ ಎತ್ತಿದ್ರು. ಅದಾದ ನಂತರ ಮತ್ತೆ ಪುನಃ ವಿಲೀನ ಮಾಡ್ಬೇಕಲ್ಲ, ಅದಕ್ಕೆ ಎಲ್ಲರೂ ವಿಲೀನ ಮಾಡಿ ಕೈ ಎತ್ತಿದ್ರು. ಬಟ್ ನಮ್ಮ ರೈತ ಸಂಘವನ್ನ ಹೆಚ್ಚು ಗಣಪತಿಯಪ್ಪ ಸ್ಥಾಪಿತ ರೈತ ಸಂಘವನ್ನ ಇದಕ್ಕೆ ಎಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವಿಲೀನ ಮಾಡ್ಬೇಕು. ಆಮೇಲೆ ನಮ್ಮ ಟಾಪ್ ಲೀಡರ್ ಅಧ್ಯಕ್ಷರು ಯಾರಾದ್ರು ರಾಜ್ಯಾಧ್ಯಕ್ಷರು ಚುನ್ನಪ್ಪ ಪೂಜಾರಿ ಒಪ್ಕೊಂಡ್ವಿ. ಎಲ್ಲರೂ ಒಪ್ಕೊಂಡ್ಬಿಟ್ಟು ಪ್ರತಿಯೊಬ್ರು ಸಹಿ ಮಾಡಿದ್ದಾರೆ. ಪ್ರತಿಯೊಬ್ರು ಕೂಡ ಇದರಲ್ಲಿ ಗಣಪತಿಯಪ್ಪ ಹೊಸ ಗಣಪತಿ ಸಹಿ ಮಾಡಿದ್ದಾರೆ,
ಮತ್ತೆ ಅಣ್ಣನ ಮಗ ಕಲ್ಯಾಣ್ ಅವರು ಸೈನ್ ಮಾಡಿದ್ದಾರೆ. ಎಲ್ಲರೂ ಬಂದವರು ಸುಮಾರು ಒಂದು ಎಷ್ಟು ಜನ ಇದ್ರಂದ್ರೆ ಅವತ್ತು ಹೆಚ್ಚು ಕಡಿಮೆ 29-30 ಜನ ಇದ್ರು ಪ್ರತಿಯೊಬ್ರು. ಅದಾದ ಮೇಲೆ ನೆಕ್ಸ್ಟ್ ಡೇ 21/11ಕ್ಕೆ ನಾವು ಪತ್ರಿಕಾಗೋಷ್ಠಿ ಇರ್ತೀವಿ. ಅವ್ರು ಇದ್ರಿಗೆ ಅದಕ್ಕೂ ಪತ್ರಿಕಾಗೋಷ್ಠಿಗೂ ಟೈಮ್ ಕೊಟ್ಟಿದ್ದೀವಿ, ಅದಕ್ಕೂ ಸೈನ್ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿ ಏನು ಟೈಮ್ ಕೊಟ್ಟಿದ್ದೀವಲ್ಲ ಅದಕ್ಕೂ ಸೈನ್ ಮಾಡಿದ್ದಾರೆ. ಅವ್ರಿಗೆ ಬರಬೇಕಿತ್ತು, ಬರ್ಲಿಲ್ಲ. ನಿಮ್ಮಲ್ಲಿ ಯಾರೋ ಒಬ್ಬ ಕೇಳಿದ್ರು ಅವ್ರು ಯಾಕೆ ಬಂದಿಲ್ಲ ಅಂತ ಹೇಳಿ. ಏನೋ ಸಮಸ್ಯೆಗಳು ಇರ್ತಾವ. ಗೋಷ್ಠಿಯಲ್ಲಿ ಗಣಪತಿ ತಾಳಗುಪ್ಪ, ಅಣ್ಣಪ್ಪ ಗುಡ್ಡೆಮನೆ, ಚಂದ್ರಪ್ಪ ಆಲಳ್ಳಿ, ಚಂದ್ರ ಪೂಜಾರಿ, ಸುರೇಂದ್ರ, ನಾಗರಾಜ್ ಇನ್ನಿತರರು ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಅದ್ಭುತವಾದ ಪ್ರವಾಸಿ ತಾಣವಾಗಿಸುವ ಗುರಿ ಹೊಂದಲಾಗಿದೆ. 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸ ಕೈಗೊಳ್ಳಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಜೋಗ್ನಲ್ಲಿ ಬುಧವಾರ ಜೋಗ ಜಲಪಾತ ಆವರಣದಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಪ್ರಾಧಿಕಾರದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಪ್ರಾಧಿಕಾರದಲ್ಲಿ ಈಗಾಗಲೇ 185 ಕೋಟಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇದನ್ನು ಈ 185 ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು DC ಅವರು ಕೂರು ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು. ಅಂದರೆ ಜನರು ನಿರಂತರವಾಗಿ ಈ ಫಾಲ್ಸಿಗೆ ಬರಬೇಕು. ಫಾಲ್ಸ್ ನೋಡಕ್ಕೆ ಬಂದವರು ಜೋಗದಲ್ಲಿ ಬಂದು ಇಲ್ಲಿಯ ಸೌಂದರ್ಯವನ್ನು ತಿಳಿಯುವ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು, ರೂಮ್ಸು ಮತ್ತು ಬಂದವರಿಗೆಲ್ಲ ಏನು ಇದಿದೆಯಲ್ಲ, ಏನದು ಪಾರ್ಕ್ ಇರುತ್ತೆ, ಆಮೇಲೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ, ಆಮೇಲೆ ಪಬ್ಲಿಕ್ಕಿಗೆ ಏನೇನು ಬೇಕೋ ಎಲ್ಲ ಅವರಿಗೆ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ರೈನ್ ಡ್ಯಾನ್ಸ್ ಒಂದು ಮಾಡಬೇಕು ಅನ್ನೋದಿದೆ, ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದು ಮಾಡಬೇಕು ಅನ್ನೋದಿದೆ. ಇವೆಲ್ಲವನ್ನು ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಜೊತೆಗೆ ಆ ಕಡೆ ನಮ್ದೊಂದು 20 ಎಕರೆ ಇದೆ, ಎಲ್ಲಿ ಅದು ಶಿರೂರು ಕೆರೆ ಮೇಲ್ಗಡೆ, ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದ್ದೀವಿ. ಏನು ಮಾಡ್ಬೇಕು ಅನ್ನೋದು ನಾವು DC ಅವ್ರಿಗೆ ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡಬೇಕಂತ ಇದ್ದೀವಿ. ಒಟ್ಟಿನಲ್ಲಿ ಜನ ಇಲ್ಲಿ ಬಂದರೆ ರಾತ್ರಿ 10 ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬ ಅದ್ಭುತವಾಗಿ ಮಾಡಬೇಕು, ವಂಡರ್ಲಾ ಥರ ಇರುತ್ತಲ್ಲ ಆ ಥರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕಾಗಿ DC ಅವ್ರು ಬಂದಿದ್ದಾರೆ, ಮಾತಾಡಿದ್ದಾರೆ DC ಸಾಹೇಬರು. ಈಗಾಗಲೇ ಇದಕ್ಕೆ ಈಗ 95 ಕೋಟಿ ಈಗ ರಿಲೀಸ್ ಆಗಿದೆ. ಈಗ 95 ಕೋಟಿ ಆಗಿದೆ, ಈಗ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನು ಉಳಿದ 99.54 ಕೋಟಿ ಬ್ಯಾಲೆನ್ಸ್ ಇದೆ. ಅದಕ್ಕೆ ಏನು ಮಾಡಬೇಕು ಅನ್ನೋಕ್ಕೆ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಅಂದರೆ ಇಲ್ಲಿ ಏನಂದರೆ ಈಗ ನೋಡಿ, ಈಗ ರೈನ್ ಡ್ಯಾನ್ಸಿಂಗ್ ಒಂದು ಮತ್ತು ಗ್ಲಾಸ್ ಹೌಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಇದ್ದೀವಿ. ಎಲ್ಲಿಂದ ಎಂಟ್ರೆನ್ಸಿಂದ ಬರಬೇಕಾದ್ರೆ ಡಬಲ್ ರೋಡ್ ಆಗಬೇಕಂತ. ಇದು ಬರಬೇಕಾದ್ರೆ ಒಂದು ಸ್ವಲ್ಪ ಲುಕ್ ಬರಬೇಕಂತೇಳಿ ಡಬಲ್ ರೋಡ್ ಮಾಡಬೇಕು ಅನ್ನೋದು ಒಂದಿದೆ. ಆಮೇಲೆ 3 ಸ್ಟಾರ್ ಹೋಟ್ಲ್ ಬರುತ್ತೆ ಇಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಮಾಡಬೇಕು ಅನ್ನೋದಿದೆ, ಅದನ್ನು ಆಗಬೇಕಾಗಿದೆ. ಆಮೇಲೆ ಜಿಪ್ ಲೈನು ಇದೆ. ಜಿಪ್ ಲೈನ್ ಈಗ ಅದು ಇದಾಗಿದೆ, ಅದು ಸರಿ ಇಲ್ಲ, ಸ್ವಲ್ಪ ಬೇರೆ ಮಾಡಬೇಕು ಅಥವಾ ಅದನ್ನೇ ಅವ್ರು ಮಾಡಿಕೊಡ್ತಾರೋ ಗೊತ್ತಿಲ್ಲ. ಒಂದು ಜಿಪ್ ಲೈನ್ ಸರಿ ಆಗಬೇಕಾಗಿದೆ. ಹಾಗೆ ಮತ್ತೆ ಕೆಲವೊಂದು ಕಾಮಗಾರಿಗಳನ್ನು ಈ ಭಾಗದ ಜನರಿಗೆ ಬರುವಂಥ ಇದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಡಬೇಕು ಅನ್ನೋ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿಂದ ಮತ್ತು ತಲಕಳೆ ಡ್ಯಾಮಿಂದ ಎಲ್ಲೋ ಹೋಗುವಂಥ ಕೆಲವೊಂದು ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆಯಲ್ಲ, ಅದನ್ನು ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಒಟ್ಟಿನಲ್ಲಿ ಈ ಜೋಗ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ಕೆ ಬರಬೇಕು. ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲ. ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಕುಮಾರ್, ಕಾರ್ಗಿಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಜು, ಪ್ರಮುಖರಾದ ಕಲಸೆ ಚಂದ್ರಪ್ಪ, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.